ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇವತ್ತು ನಾನು ಭಾಳ ದಿನ ಆಯ್ತು ವಿಡಿಯೋ ಹಾಕಿದ್ದಿಲ್ಲ, ಅದಕ್ಕೆ ಇವತ್ತು ವಿಡಿಯೋ ಹಾಕಲು ಬಂದಿದ್ದೀನಿ. ಅದು ಯಾವುದಪ್ಪ ಅಂದ್ರೆ ಇಡೀ ಭಾರತದಲ್ಲೇ ಸೆಕೆಂಡನೇ ದೊಡ್ಡದಾದ ಗ್ಲಾಸ್ ಹೌಸ್ಗೆ ನಾನು ಇವತ್ತು ಬಂದಿದ್ದೀನಿ. ಅದು ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ಲೆಟ್ಸ್ ಗೋ. ದಾವಣಗೆರೆಯಿಂದ ಸತತವಾಗಿ 10 ಕಿಲೋಮೀಟ್ರ್ ಬಂದು ಗ್ಲಾಸ್ ಹೌಸ್ಗೆ ಬಂದಿದ್ದೀನಿ. ಅಲ್ಲಿ ಎಂಟ್ರೆನ್ಸಿಗೆ ಕ್ಯಾಮ್ರಾ ಇತ್ತಂದರೆ 1000 ರೂಪಾಯಿ ಕೇಳ್ತಾರೆ, ಇಲ್ಲಾಂದರೆ 100 ರೂಪಾಯಿ ಕೇಳ್ಬೋದು. ಡ್ರೋನ್ ಇತ್ತಂದರೆ 2000 ರೂಪಾಯಿನ ಇದೆ. ನಾನು ಅವ್ರಿಗೆ ಗೊತ್ತಿಲ್ಲದಂಗೆ 20 ರೂಪಾಯಿ ಟಿಕೆಟ್ ತೆಗಿಸ್ಕೊಂಡು ಒಳಗಡೆ ಬಂದಿದ್ದೀನಿ ಗುರು. ಇಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡಬೇಕು, ಅದೇ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗಿರೋದು. ಆದರೂ ನನ್ನ ಕೈಲಿ ಆದಷ್ಟು ವಿಡಿಯೋ ನಾನು ಮಾಡಿ ತೋರಿಸ್ತೀನಿ. ಗ್ಲಾಸ್ ಹೌಸು ಹೇಗಿದೆ ಅಂತ ನಿಮಗೆಲ್ಲರಿಗೂ ತೋರ್ಸೋಕೆ ನೋಡ್ತೀನಿ. ಬಂದೇ ಬಿಟ್ಟಿದ್ದೀನಂತ ಹೆಂಗಂಗೆ ಒಟ್ಟು ಗೊತ್ತಿಲ್ಲ, ತೋರಿಸ್ತೀನಿ. ಸತತವಾಗಿ ಬಿಸಿಲಾಗ ಬಂದು ಸಾಕಾಗಿದ್ದಕ್ಕೆ ನನಗೆ ಸಾಕಾಗಿಬಿಟ್ಟಿದೆ. ಸ್ವಲ್ಪ ನೀರು ಕುಡಿದು ಈ ವಿಡಿಯೋನ ತೋರಿಸಲು ಸ್ಟಾರ್ಟ್ ಮಾಡ್ತೀನಿ. ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ಸುಮಾರು ಈ ಗ್ಲಾಸ್ ಹೌಸು 30 ಕೋಟಿಲಿಂದ ಕಟ್ಟಿಸಲಾಯಿತು. ಅದು ಹೇಗಪ್ಪ ಅಂದರೆ ದಾವಣಗೆರೆ ಸಚಿವರಾದ ಶಾಮನೂರು ಶಿವಶಂಕರಪ್ಪ ಅವರ ಸಚಿವರ ಕಾಲದಲ್ಲಿ ಅವರು 5 ಕೋಟಿಲಿಂದ ಆರಂಭಿಸಿದರು. ಅದು 2014-15 ಇಸ್ವಿಯಲ್ಲಿ ಅವರು ಸಚಿವರಾಗಿದ್ದರು. ಆ ಕಾಲದಲ್ಲಿ ಅವರು ಕಟ್ಟಿಸಲು ಪ್ರಾರಂಭಿಸಿದರು. ಅದು ಈಗ ಮುಗಿಯೋ ಹೊತ್ತಿನಲ್ಲೇ 30 ಕೋಟಿ ವೆಚ್ಚದ ಗ್ಲಾಸ್ ಹೌಸ್ ಆಗಿದೆ. ಅದರಲ್ಲಿ 30 ಕೋಟಿ ವೆಚ್ಚ ಬರೀ ಗ್ಲಾಸ್ ಹೌಸ್ಗೆ ಅಂತಲೇ ಇಟ್ಟಿಲ್ಲ, ಈ ತೋಟಗಾರಿಕೆಗೆ ಮತ್ತು ಕಂಪೌಂಡಿಗೆ ಅಂತ ಎಲ್ಲ ಮೀಸಲಾತಿ. ಕಂಪೌಂಡಿಗೆ 2 ಕೋಟಿ ರೂಪಾಯಿ ಅಂತ ಇಟ್ಟಿದ್ದಾರೆ, ತೋಟಗಾರಿಕೆಗೆ 1.5 ಕೋಟಿ, ಗ್ರಾನೈಟಿಗೆ 1,25,00,000 ಇಟ್ಟಿದ್ದಾರೆ. ಒಟ್ಟೆಲ್ಲ ಸೇರಿ 30 ಕೋಟಿ ರೂಪಾಯಿ ಮಾಡಿದ್ದಾರೆ. ಏನಪ್ಪ ಅಂದರೆ ಈ 1.5 ಕೋಟಿ ರೂಪಾಯನ್ನು ಇದಕ್ಕೆ ಇಟ್ಟಿದ್ದಾರಲ್ಲ ತೋಟಗಾರಿಕೆಗೆ, ಅದು ಇಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಏಕಪ್ಪ ಅಂದರೆ ಈ ಬೇಸಿಗೆ ದಿನಗಳಲ್ಲಿ ಮಳೆ ಹೋಗಿ ಎಷ್ಟು ನಾಶ ಆಗಿದೆ, ಆದರೂ ಇಷ್ಟೊಂದು ಚೆಂದ ಇಟ್ಟಿದ್ದಾರೆ ನೋಡಿ, ಸಖತ್ತಾಗಿದೆ. ಹಾಗೆ ಗ್ಲಾಸ್ ಹೌಸು ತೋರಿಸ್ತೀನಿ ಬನ್ನಿ. ಆದರೂ ವಿಡಿಯೋ ಮಾಡೋದು ಭಾಳ ಕಷ್ಟ ಆಗಿದೆ. ಯಾಕಪ್ಪ ಅಂದರೆ ನಾನು ಕೊಟ್ಟಿರೋದು ಬರೀ 20 ರೂಪಾಯಿ ಟಿಕೆಟ್. ತೋರಿಸಿ ಅಂದರೆ 20 ರೂಪಾಯಿ ಟಿಕೆಟ್ ತೋರಿಸ್ಬೇಕಾಗೈತಿ. ಪರವಾಗಿಲ್ಲ, ಹೆಂಗೆ ಮಾಡ್ಕೊಂಡು ಒಟ್ಟು ನಿಮಗೆ ಗ್ಲಾಸ್ ಹೌಸ್ ತೋರಿಸ್ತೀನಿ. ಇಲ್ಲೇ ಮುಂದ್ಗಡೆನೇ ಇದೆ ಗ್ಲಾಸ್ ಹೌಸು, ಆದರೆ ಸೆಕ್ಯೂರಿಟಿಗಳು ಎಲ್ಲಿ ಬೇಕು ಅಲ್ಲೇ ಇರ್ತಾರೆ, ಅದಕ್ಕೆ ಎದುರು ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ, ಗ್ಲಾಸ್ ಹೌಸ್ ಹತ್ರನೂ ಹೋಗೋಣ. ಈ ಕಡೆಯಿಂದ ಬಾಗಿಲು ಹೊಂದಿದೆ, 4 ದಿಕ್ಕಿಲಿಂದನೂ ಬಾಗಿಲಿದೆ, ನೀವು ಯಾವ ದಿಕ್ಕಿಲಿಂದ ಆದರೂ ಹೋಗ್ಬೋದು. ಅದಕ್ಕೆ ಈಗ ಗ್ಲಾಸ್ ಹೌಸ್ ಒಳಗೆ ಹೊಂಟಿದ್ದೀನಿ. ಒಳಗೆ ಅಷ್ಟೊಂದು ನೋಡೋಂಥದ್ದೇನಿಲ್ಲ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಗ್ಲಾಸ್ ಹೌಸ್ ಅಷ್ಟೇ, ಇಡೀ ಭಾರತದಲ್ಲೇ ಸೆಕೆಂಡ್ನೇ ದೊಡ್ಡದಾದ ಗ್ಲಾಸ್ ಹೌಸು ಲಾಲ್ಬಾಗ್ ಇದೆಯಲ್ಲ ಬೆಂಗಳೂರಲ್ಲಿ, ಅದಕ್ಕಿಂತ ದೊಡ್ಡದಾದ ಗ್ಲಾಸ್ ಹೌಸ್ ಇದೆ. ನೀವು ತೋರಿಸ್ತೀನಿ ನೋಡಿ. ಹಾಗೆ ಒಳಗಡೆನೂ ಕರ್ಕೊಂಡು ಹೋಗ್ತೀನಿ, ಹೊರಗಡೆ ಅಂತ ವ್ಯೂ ನೋಡಿ.
ಒಳಗಡೆ ಬಂದು ಈ ಗ್ಲಾಸಿಗೆ ನೋಡಿ, ಇದಕ್ಕೆ 13.5 ಕೋಟಿ ರೂಪಾಯಿ, 13 ಕೋಟಿ ರೂಪಾಯಿ ಖರ್ಚಾಗಿದೆ. ಈಗ ಒಳಗಡೆ ನೋಡಿದ್ರಲ್ಲ ಒಳಗಲಿಂದ ಹೇಗಿತ್ತು ಗ್ಲಾಸ್ ಹೌಸ್ ಅಂತ. ಹಾಗೆ ತೋಟಗಾರಿಕೆ ಹೇಗೆ ಇಟ್ಟಿದ್ದಾರೆ ನೋಡಿ, ಥರದಾದ ಗಿಡಗಳನ್ನು ಬೇರೆ ಬೇರೆ ಕಡೆಯಿಂದ ತರಿಸಿ ಡಿಸೈನ್ ಮಾಡಿದ್ದಾರೆ. ಎಲ್ಲ ಅತಿ ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ ನಮ್ಮ ಹಿಂದ್ಗಡೆ ಥರದಾದ ಡಿಸೈನ್ ಮಾಡಿರ್ತಾರೆ. ಹಾಗೆ ಮತ್ತು ಗುರು ಗ್ಲಾಸ್ ಹೌಸ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಮುಗಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರದಾದಂಥ ವಿಡಿಯೋ ತರ್ತೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿನಿಂದ ನನಗೊಂದು ಉತ್ಸಾಹ ಸಿಕ್ಕಂಗಾಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಆಲ್ ಕರ್ನಾಟಕ. ಆಲ್ ಆಫ್ ಯು. ಲವ್ ಯು.